ಸನ್ಮಾನ್ಯ DCM ಸಾಹೇಬರ ಫೋಟೋಸ್ ಹತ್ರ ಹೋಗಿದ್ದು ಈ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ಕೆಲವು ನಮ್ಮದೇ ಆದಂಥ ಒಂದು ಸಮಸ್ಯೆಗಳಿದ್ದು ಅಲ್ಲಿ ಹೋಗಿದಾಗ ಅದು ಸಭೆ ಮುಗಿದ್ಮೇಲೆ ಅದೆಲ್ಲ ಮುಗಿದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿ ಅವರ ಪುತ್ರ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಅತ್ಯಂತ ಆ ಪದಕ್ಕೆ ನಾವು ಅರ್ಥ ಹೇಳಕ್ಕಾಗಲ್ಲ. ಅಲ್ಲಿ ಹೋಗಿರ್ತಕ್ಕಂಥ ರೈತರ ದಲ್ಲಾಳಿಗಳು ಅವ್ರ ಮುಖಗಳ ನೋಡಿದೀರಾ ಅಂತ ಕೇಳ್ತಾರೆ. ಅಂದ್ರೆ ಎಷ್ಟು ಯಾವ ಮಟ್ಟಿಗೆ ಪದ ಉಪಯೋಗಿಸೋದ್ರೆ ಅಂತ ಅರ್ಥ ಮಾಡ್ಬೇಕು. ಅವ್ರ ಮುಖಗಳು ನೋಡಿದ್ರ ಅಂತ ಹೇಳ್ತಾರೆ. ಅವ್ರಿಗೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಜಾಗಕ್ಕೆ ನೀವು ಬರಬೇಕು, ನಿಮ್ಮನ್ನ ನಾವು ಸ್ವಾಗತ ಮಾಡ್ತೀವಿ. ನಾವು ಅಲ್ಲಿ ಫೋಟೋದಲ್ಲಿ ಇರ್ತಕ್ಕಂಥ ಎಲ್ಲರದು ಹೆಸರದೆ ಫೋಟೋನು ಇದೆ. ನೀವು ಯಾರನ್ನ ಇಂಥವನು ಅಂತ ಬೆಳ್ಳಿ ತೋರಿಸಿದ್ರೆ ಅಂತ ರೈತರ ಪಾಣಿ ತೋರಿಸ್ತೀವಿ, ಅವ್ನ ಜಮೀನು ಕರ್ಕೊಯ್ತೀವಿ, ತೋರಿಸ್ತೀವಿ ಎಲ್ಲ ನಿಮಗೆ. ಅವ್ನು ರೈತನ ಇಲ್ಲ ಬೇರೆ ಕಡೆ ಯಾರ ದಳ್ಳಾಳಿಗಳನ್ನ ಕರ್ಸಿದೀವ ರಿಯಲ್ ಎಸ್ಟೇಟ್ಗೆ ನಾವು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ದಯವಿಟ್ಟು ನೀವು ಬರಬೇಕು. ನೀವು ಬರಬೇಕಾದ್ರೆ ನಮ್ಗೊಂದು ಮಾಹಿತಿ ತರಬೇಕು. ನಾವು ಕೇಳ್ತೀವಿ ಈಗ ಆ ಮಾಹಿತಿಗಳನ್ನ ದಯವಿಟ್ಟು ನೀವು ತರಬೇಕು. 2006-7ರಲ್ಲಿ ಅದ್ರ ಜೊತೆಗೆ ಇನ್ನೊಂದು ಹೇಳವ್ರೆ, ಅಲ್ಲಿರ್ತಕ್ಕಂಥ 10 ಕುಂಟೆ 15 ಕುಂಟೆ ದನ ಕುರಿ ಕೊಟ್ಟಿಗೆ ಇವ್ರು ನಿಮ್ ಕಣ್ಣು ಕಾಣ್ಲೇ ಇಲ್ವಿ ಅಂತ ಹೇಳವ್ರೆ. ಬಹಳ ದೊಡ್ಡ ಮಾತು ಹೇಳವ್ರೆ. 2006-7ರಲ್ಲಿ ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ ನ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡ್ಬಿಟ್ಟು, ಯಾರಾದ್ರೂ ನಿಮ್ಮ ಹತ್ರಕ್ಕೆ ಬಂದಿದ್ರ ರೈತರು ಈ ಪ್ರಾಜೆಕ್ಟ್ ಮಾಡಿ ದಯವಿಟ್ಟು ನಮ್ಗೆ ಕಟ್ಟಿ ಅಂತ ನೀವು ಅನೌನ್ಸ್ ಮಾಡಿದ್ರಿ. ಅವತ್ತು ನಿಮ್ಗೆ ದನ ಕುರಿ ಕೊಟ್ಟಿಗೆ ಗೊಬ್ಬರ ಕೋಳಿ ರೇಷ್ಮೆ ಏನು ಕಾಣ್ಲೇ ಇಲ್ವಾ? ಕಣ್ಣಿಗೆ 15 ಕುಂಟೆ 10 ಕುಂಟೆ ನಿಮ್ ಕಣ್ಣು ಕಾಣ್ಲೇ ಇಲ್ವಾ? ಯಾವ ಆಧಾರದ ಮೇಲೆ ಮಾಡಿದ್ರಿ? ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿದ್ರಿ ಹೇಳಿ? ಮಾಡಿಲ್ಲ. ಏಕಪಕ್ಷ ನಿರ್ಧಾರ ಮಾಡಿದ್ರಿ. ಅದಾದ್ಮೇಲೆ ಒಂದು ಪ್ರತಿಭಟನೆ ಆಯ್ತು. ಅದಕ್ಕೆ ನೀವೇನೋ ಒಂದು ಕಾಟಾಚಾರಕ್ಕೆ ರೈತರನ್ನ ವಿಧಾನಸೌಧಕ್ಕೆ ಕರೆದು ಅಲ್ಲಿ ಪರ ವಿರೋಧ ಬಂತು. ನಾವು ಮಾಡ್ತೀವಿ ಅಂತ ಹೇಳಿದ್ರಿ. ನಮ್ಮ ಪಾಡ್ ನಾವು ರೈತರಿಗೂ ಬಂದಾದ್ಮೇಲೆ DLF ಕಂಪ್ನಿಯಿಂದ 400 ಕೋಟಿ ದುಡ್ಡು ಹಾಕ್ಸ್ಕೊಂಡ್ರಿ ಪೇ ಮಾಡಿ ಈ ಪ್ರಾಜೆಕ್ಟ್. ಯಾರ್ಯಾರು ಹೇಳಿದಿರಾ? ಯಾವ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಿರಾ? ದಳ್ಳಾಳಿ ವ್ಯಾಪಾರ ಅನ್ನೋದು ನೀವು ಒಪ್ತೀರಾ ಇಲ್ವಾ? ಅದನ್ನ ಕೇಳಿ. ಯಾವ ಆಧಾರದ ಮೇಲೆ ನೀವು 400 ಕೋಟಿ ಹಾಕ್ಸ್ಕೊಂಡು 400 ಕೋಟಿ ದುಡ್ಡು ಹಾಕ್ಸ್ಕೊಂಡು ನೀವು ಈ ಪ್ರಾಜೆಕ್ಟ್ಗೆ ಯಾವ ರೀತಿ ಅನುಮತಿ ಕೊಟ್ಟರು? ಯಾವ್ದಾದ್ರು ಆಧಾರ ಇರೋದು ತಗೊಬನ್ನಿ. ನೀವು ಏನು ಆಧಾರ ಇಲ್ಲದೆ ನೀವು ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿ ನಮ್ಮ ರೈತರುಗಳಲ್ಲಿ ಗೊಂದಲ ತಂದುಬಿಟ್ಬಿಟ್ಟು ನಮ್ಮಲ್ಲೇ ಕುಸ್ತಿ ಮಾಡಕ್ ಬಿಟ್ಬಿಟ್ಟು ನೀವು ಎಲ್ಲೋ ಹೇಳಿಕೆ ಕೊಡ್ತೀರಾ? ನಾವು ದೊಡ್ಡ ನಾನು ರೈತರಿಗೆ ಬಹಳ ಇದು ಮಾಡಿಬಿಟ್ಟಿದೆ, ನೀವು ಇಷ್ಟೊಂದು ಅಧ್ವಾನ ಮಾಡಿ ನಮ್ಮನ್ನ ಈ ಮಟ್ಟದ ಒಂದು ಬೆಳವಣಿಗೆ ಮಾಡಿ ನೀವು ದಯವಿಟ್ಟು ನೀವು ಬರಬೇಕು. ನಿಮ್ಮನ್ನು ಸ್ವಾಗತ ಮಾಡ್ತೀವಿ, ನಿಮ್ಗೆಲ್ಲಾನು ತೋರಿಸ್ತೀವಿ. ಇಲ್ಲಿ ಯಾರು ರೈತರ ಕಳ್ಳರ ದಳ್ಳಾಳಿಗಳ ಎಲ್ಲರ ಮುಖನೂ ನಿಮ್ಮ ಫೋಟೋದಲ್ಲೇ ಬಿದ್ದಿದೆ, ತೋರಿಸ್ತೀವಿ. ನಿಮ್ದು ಜಮೀನದೆ, ನಿಮ್ದು 40 ನಿಮ್ಗೆ ಗೊತ್ತಿಲ್ಲ. ನಾನು ತೋರಿಸ್ತೀನಿ ನಿಮ್ಮ ಜಮೀನು ಇಲ್ಲದೆ ಅಂತ. ನೀವು ಒಂದೊಂದ್ಸಾರಿ ಒಂದೊಂದು ಹೇಳಿಕೆ ಕೊಡ್ತೀರಿ, ಆದ್ರೆ ನಮ್ಗೆ ಗೊತ್ತಿಲ್ಲ, ನಿಮ್ಮ ಇತಿಹಾಸ ನಮ್ಗೆ ಗೊತ್ತಿಲ್ಲ. ನೀವು ದಯವಿಟ್ಟು ಬರಲಿಲ್ಲ ಅಂದ್ರೆ ನಾವು ಇದಕ್ಕಿಂತ ಕಠೋರವಾದಂಥ ಪದಗಳನ್ನ ನಾವು ಬಳಸ್ಬೇಕು. ಕಠೋರವಾದಂಥ ನಾವು ಸತ್ಯವನ್ನು ಇನ್ನೂ ಹೊರಹಾಕ್ತೀವಿ ಮಾತ್ರ ಇದೆ, ಅಸ್ತ್ರ ಇದೆ. 2019ರಲ್ಲಿ ನೀವು ಕ್ಯಾಬಿನೆಟ್ ಎಲ್ಲ ಇಟ್ಟು ಅಟ್ಲೀಸ್ಟ್ ಇದನ್ನ ಕೈ ಬಿಟ್ಟಿದ್ರೆ ಇವತ್ತು ಬುಡಬಾಯಿತು. ನಿಮ್ಗೆ ಆ ಶಕ್ತಿ ಇತ್ತು. ಇದು ಯಾವುದನ್ನೂ ಮಾಡಿಲ್ಲ ನೀವು. ಇವತ್ತು ನಮ್ಮ ದಳ್ಳಾಳಿಗಳಂತ ಕರೆದಿರೋದು ನೀವು ಕ್ಷಮೆ ಯಾಚಿಸ್ಬೇಕು. ಇಲ್ಲ ನಮ್ಮ ಹತ್ರಕ್ಕೆ ಬಂದು ನೀವು ನಿಜಾಂಶವನ್ನು ಸತ್ಯಾಂಶವನ್ನು ಬಯಲು ಮಾಡಿ ನೋಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಥ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ತಗೋಬೇಕು. ಅವ್ರು ಏನಾರಾಗಲಿ ಈ ದೇಶದ ಪ್ರಧಾನಿ ಆಗಲಿ ನಮ್ಗೆ ಚಿಂತೆ ಇಲ್ಲ. ಅವ್ರಿಗೆ ಗೊತ್ತಿಲ್ಲ, ಅದು ನಮ್ಗೆ ವಿಚಾರ ಗೊತ್ತಿಲ್ಲ. ನಮ್ಮ ವಿಚಾರಕ್ಕೆ ಚರ್ಚೆ ಬಂದರೆ ನಾವು ಇದಕ್ಕಿಂತ ಕಠೋರವಾದಂಥ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಇದ್ರ ಬಗ್ಗೆ ಅದಕ್ಕೆ ಎಚ್ಚರಿಕೆ ಕೊಡಿ. ಅದನ್ನ ಬಿಟ್ಟು ನಮ್ಮ ರೈತರ ತಂಟೆ ಬರದಂಗೆ ಇದ್ರೆ ಸರಿ ಅಷ್ಟೇ. ಇಲ್ಲಾಂದ್ರೆ ನಾವು ದಯವಿಟ್ಟು ಬೇರೆ ಹೋರಾಟ ನಾವು ಮಾಡಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.